ನಾನು ಅಕ್ಕಿನ ನೀರಲ್ಲಿ ನೆನೆಸೋದ್ ನೋಡಿದ್ದೆ, ಆದ್ರೆ ಈ ಹೋಟ್ಲರು ಒಂದು ಕೈ ಮುಂದೆ ಹಾಲಲ್ಲಿ ನೆನೆಸ್ತವ್ರೆ. ಯಾಕೆ ಸ್ವಾಮಿ ಈ ತರ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ, ಈ ತರ ನೆನ್ಸಿಟ್ಬಿಟ್ಟು ಬಿರಿಯಾನಿ ಮಾಡಿದ್ರೆ ರೈಸು ಸಾಫ್ಟ್ ಆಗಿರುತ್ತೆ, ಪೀಸು ಅಚ್ಚುಕಟ್ಟಾಗಿ ಬಂದಿರುತ್ತೆ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಅಂತ ಅಂದ್ರು. ನಾನು ಹೌದಾ ಅನ್ಬಿಟ್ಟು ಒಂದು ಬಿರಿಯಾನಿನ ಆರ್ಡರ್ ಮಾಡಿದೆ. ಬಿಡೋಡ್ತಾರೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಹೋಗಿರೋ ಹೋಟ್ಲ್ ಹೆಸರು ಬಂದು ಗ್ರಿಲ್ ಬಿರಿಯಾನೀಸ್ ಅಂತ. ಇದಿರೋದು ಬಂದು ಜಾಳಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕಾನೆ. ಸುಮಾರು 10 ವರ್ಷಗಳಿಂದ ಈ ಹೋಟ್ಲನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಇವ್ರ ಹತ್ರ ಗ್ರಿಲ್ ಚಿಕನ್ ತುಂಬಾನೇ ಫೇಮಸ್ ಅಂತೆ. ದಿನಕ್ಕೆ ಇಲ್ಲ ಅಂತ ಅಂದ್ರು 150ಕ್ಕೂ ಅಧಿಕ ಉಂಡೆ ಕೋಳಿನ ಸೆಲ್ ಮಾಡ್ತಾರಂತೆ. ನಾನು ಈ ಹೋಟ್ಲ್ ಹೋಗ್ತಾ ಇದ್ದಂಗೆ ಗ್ರಿಲ್ ಚಿಕನ್ ಆರ್ಡರ್ ಮಾಡಿದೆ. ಉಂಡೆ ಕೋಳಿ ಸಮೇತ ಎತ್ಕೊಂಬಂದು ಕಣ್ ಮುಂದೆ ಇಟ್ರು. ಬಗ್ದು ಬಾಯಿಗೆ ಹಾಕೊಂಡೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಖತ್ ಸಾಫ್ಟ್ ಆಗಿತ್ತು, ತಿಂತಾ ಇದ್ರೆ ಮಜವಾಗಿತ್ತು. ನೆಕ್ಸ್ಟ್ ಗ್ರಿಲ್ ಆದ್ಮೇಲೆ ಶವರ್ಮಾ ಕಡೆ ಹೋದೆ. ಶವರ್ಮಾ ಅಂತ ಇರುತ್ತೆ, ತುಂಬಾನೇ ಫೇಮಸ್ ಅಂತೆ. ಕೆಜಿ ಗಟ್ಲೆ ಶವರ್ಮಾ ಹಾಕ್ತಾರೆ. ಮಯನೀಸ್ ಇವರೇ ತಯಾರಿ ಮಾಡ್ತಾರೆ. ಆರ್ಡರ್ ಕೊಡ್ತಾ ಇದ್ದಂಗೆ ನೀಟಾಗಿ ಚಿಕನ್ ತುಂಬಿಸ್ಬಿಟ್ಟು ಮಯನೀಸ್ ಹಾಕ್ಬಿಟ್ಟು ರೋಲ್ ಮಾಡ್ಬಿಟ್ಟು ಕೊಡ್ತಾರೆ. ತಿಂತಾ ಇದ್ರೆ ಆ ಟೇಸ್ಟ್ಗೆ ಕಳೆದೋಗೋದಂತೂ ಗ್ಯಾರಂಟಿ. ಇಷ್ಟೆಲ್ಲ ತಿಂದ ಮೇಲೆ ನೆಕ್ಸ್ಟ್ ಹೈದರಾಬಾದಿ ಬಿರಿಯಾನಿನ ಟ್ರೈ ಮಾಡಿದೆ. ಅವ್ರು ಹೇಳ್ದಂಗೆ ಸ್ಮೂತ್ ಆಗಿ ಪೀಸ್ ಅಂತೂ ಅಚ್ಚುಕಟ್ಟಾಗಿ ಬೆಂದಿತ್ತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಪಕ್ಕ ಇದನ್ನ ಯಾರೇ ತಿಂದ್ರು ಈ ಟೇಸ್ಟ್ಗೆ ಕಳೆದೋಗೋದಂತೂ ಗ್ಯಾರಂಟಿ. ಇಷ್ಟೇ ಎಲ್ಲ ಇವ್ರ ಹತ್ರ ತಂದೂರಿ ಐಟಮ್ಸ್, ಚೈನೀಸ್ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ. ಮಿಸ್ ಮಾಡದೆ ನೆಕ್ಸ್ಟ್ ಟೈಮ್ ನೀವೇನೋ ಜಾಲಹಳ್ಳಿ ಕಡೆ ಹೋಗ್ತಾ ಇದ್ರೆ ಇಲ್ಲೋಗಿ ಟ್ರೈ ಮಾಡಿ. ಪಕ್ಕ ನಿಮ್ಗೆ ಇಷ್ಟ ಆಗಿ ಮತ್ತೆ ವಿಸಿಟ್ ಮಾಡೋದಂತೂ ಗ್ಯಾರಂಟಿ. ಹಾಗೆ ಇವರು ಝೊಮ್ಯಾಟೋ ಇದ್ದಾರೆ, ನೀವು ಅಲ್ಲೂ ಕೂಡ ಆರ್ಡರ್ ಮಾಡಬಹುದು. ಮುಂದಿನ ಒಳ್ಳೆ ಸಿಗ್ತೀನಿ. ಈಗ ಟಾಟಾ, ಬಾಯ್ ಬಾಯ್.